ಇವತ್ತು 8ನೇ ಎಪಿಸೋಡ್. ನಾವು ಅಂಬಲ್ಪಾಡಿ ಒಂದು 120 ವರ್ಷ ಹಳೆಯದಾದ ಮನೆಗೆ ಬಂದಿದ್ದೇವೆ. ನಮಸ್ತೆ. ನಮಸ್ತೆ. ನಿಮ್ದು ಪರಿಚಯ ಹೇಳ್ಬೋದಾ? ನನ್ನ ಹೆಸರು ಸೌಮ್ಯ ಅಂತ, ಅಂಬಲ್ಪಾಡಿಯಲ್ಲಿ ಇರುವುದು ನಾವು. ಓಕೆ. ಮನೆಗೆ 100 ವರ್ಷ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಇಲ್ಲಿ 10 ದಿನ ಅಂದ್ರೆ 9 ದಿನ ರಾತ್ರಿ ನವರಾತ್ರಿ ಪೂಜೆ, 10ನೇ ದಿನ ವಿಸರ್ಜನಾ ಅಂದ್ರೆ ಚಕ್ಕುಲಿ, ಅತ್ರಸ ಮತ್ತೆ ಲಾಡ್ ಅದೆಲ್ಲ ಮಾಡ್ತಾರೆ. ಸಾಧಾರಣ 120 ವರ್ಷದ ಹಳೆ ಮನೆ. 120 ವರ್ಷದ ಹಳೆ ಮನೆ. वो धर्म गुण सुंदर पर रेडी लरी ಇಡೀ ಊರು ಬಟ್ಟಲ್ ಬರ್ತಾರಂడి. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 8ನೇ ಎಪಿಸೋಡ್. ನಾವು ಅಂಬಲ್ಪಾಡಿ ಒಂದು 120 ವರ್ಷ ಹಳೆಯದಾದ ಮನೆಗೆ ಬಂದಿದ್ದೇವೆ. ಅವರು ಏನು ರೆಸಿಪಿ ಮಾಡ್ತಾರೆ ಮತ್ತು ಅವರ ಪರಿಚಯ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನಿಕ್ಸ್ ಮಸಾಲ ಹಾಗೂ ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಅರ್ಪಿಸುವ ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 8ನೇ ಎಪಿಸೋಡ್. ನಾವು ಒಬ್ಬರ ಮನೆಯಲ್ಲಿದ್ದೇವೆ, ಅವರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ನಿಮ್ದು ಪರಿಚಯ ಹೇಳ್ಬೋದಾ? ನನ್ನ ಹೆಸರು ಸೌಮ್ಯ ಅಂತ, ಅಂಬಲ್ಪಾಡಿಯಲ್ಲಿ ಇರುವುದು ನಾವು. ಓಕೆ. ಇವತ್ತು ಯಾವುದು ರೆಸಿಪಿ ಮಾಡ್ತಿದ್ದೀರಿ? ನಾವು ತೆಂಗಿನಕಾಯಿ ಬರ್ಫಿ ಮಾಡುವ ಅಂತ. ತೆಂಗಿನಕಾಯಿ ಬರ್ಫಿ. ಸರಿ, ಹಾಗಾದರೆ ನೋಡುವ ಯಾವ ರೀತಿ ಮಾಡೋದು ಮತ್ತು ಏನೆಲ್ಲ ಅದಕ್ಕೆ ಐಟಮ್ಸ್ ಯೂಸ್ ಮಾಡ್ತಾರೆ ಎಲ್ಲ ಒಂದೊಂದೇ ನೋಡ್ಕೊಂಡು ಹೋಗುವ ಬನ್ನಿ. ತೆಂಗಿನಕಾಯಿ ಬರ್ಫಿ ಮಾಡಲಿಕ್ಕೆ ಕೆಲವೆಲ್ಲ ಸಾಮಗ್ರಿ ಎಲ್ಲ ತೆಗೆದಿಟ್ಕೊಂಡಿದ್ದಾರೆ. ಏನೆಲ್ಲ ಸಾಮಗ್ರಿ ಬೇಕು ಮತ್ತು ಯಾವ ರೀತಿ ಮಾಡೋದೆಲ್ಲ ಕೇಳುವ ಬನ್ನಿ. ಹೇಳ್ಬೋದೇ ಯಾವುದೆಲ್ಲ ಸಾಮಗ್ರಿ ಬೇಕು? ಈಗ ತೆಂಗಿನಕಾಯಿ ಬರ್ಫಿ ಮಾಡಲಿಕ್ಕೆ 2 ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಮುಕ್ಕಾಲು ಸೇರಾಗುವಷ್ಟು ಸಕ್ಕರೆ ಅಂತ ತಗೊಂಡಿದ್ದೇನೆ. ಓಕೆ, ಅಷ್ಟೇ ಸಾಕು. ಮತ್ತು ಇದಕ್ಕೇನು ತುಂಬ ಐಟಮ್ಸ್ ಎಲ್ಲ ಬೇಕಂತ ಇಲ್ಲ. ಸರಿ ಸರಿ, ಓಕೆ. 2 ಫುಲ್ ತೆಂಗಿನಕಾಯಿ ಮಾಡೋದು? ಹೌದು. ಹೌದಾ, ಓಕೆ. ಈಗ ಯಾವುದೆಲ್ಲ ಐಟಮ್ ಬೇಕಂತೇಳಿ ನೋಡಿದರೆ ಸಿಂಪಲ್ ಐಟಮ್ ಒಂದು 3-4 ಐಟಮ್ ಯೂಸ್ ಮಾಡಿ. ಇದನ್ನು ಹೇಗೆ ಮಾಡೋದು ಪ್ರೊಸೆಸ್ ಹೇಳಿಕೊಡ್ತೀರಾ? ಫಸ್ಟ್ ತೆಂಗಿನಕಾಯಿನ ಒಂದು ಕಟ್ ಮಾಡಿ ತುರ್ಕೊಳ್ಳುವ. ಓಕೆ. ಮೇನ್ ಇಂಗ್ರೀಡಿಯೆಂಟ್ಸ್ ತೆಂಗಿನಕಾಯಿ ಅಲ್ಲ? ಹೌದು, ತೆಂಗಿನಕಾಯಿ ಮತ್ತೆ ಸಕ್ಕರೆ ಸಾಕು. ತುಪ್ಪ ಬೇಕಂತ ಇಲ್ಲ, ಆದ್ರೆ ಹಾಕುದು. ಓಕೆ ಓಕೆ. ತೆಂಗಿನಕಾಯಿ ಬರ್ಫಿಗೆ ಮೇನ್ ಐಟಮ್ ತೆಂಗಿನಕಾಯಿಯನ್ನು ತುರಿದು ರೆಡಿ ಮಾಡಿ ಇಟ್ಟಾಯ್ತು. ಈಗ ತೆಂಗಿನಕಾಯಿ ತುರ್ದಾಯ್ತು. ಇದೀಗ ಇದರದ್ದು ಹೂವು ತುಂಬಾ ದೊಡ್ಡದಿರುತ್ತೆ. ಆಮೇಲೆ ಅದು ಕಟ್ ಪೀಸ್ ಮಾಡುವಾಗ ಅರ್ಧ ಇದಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸಿಯಲ್ಲಿ ಸ್ವಲ್ಪ ಪೌಡ್ರ್. ಓಕೆ. ನೀರೆಂತ ಹಾಕ್ಬೇಕಾ? ಇಲ್ಲ. ಇದೀಗ ಪೌಡ್ರ್ ಮಾಡ್ಕೊಂಡಾಯ್ತು. ಮತ್ತೆ ಇದು ಕೊಬ್ಬರಿ ಮಿಠಾಯಿ ಮಾಡುವಾಗ ಸ್ವಲ್ಪ ಡ್ರೈ ಕಾಯಿ ಇದ್ರೆ ಒಳ್ಳೇದು. ಅಂದ್ರೆ ನೀರಿದ್ದ ಕಾಯಿ ಆದ್ರೆ ಅದು ತುಂಬಾ ಪಸೆ ಬರ್ತದ. ಸ್ವಲ್ಪ ಒಣ ಕಾಯಿ ಆದ್ರೆ ಒಳ್ಳೇದು. ಕೊಬ್ಬರಿ ತಕೊಂಡ್ರೆ ಒಳ್ಳೇದಲ್ಲ? ಹಾ ಹೌದು, ಕೊಬ್ಬರಿ. ಹಾ. ಈಗ ಇದನ್ನ ಪುಡಿ ಮಾಡಿ ಆಯ್ತು. ಈಗ ಸಕ್ಕರೆ ಪಾಕ ಮಾಡುವ. ಇದೀಗ 1 ಸೇರ್ ಆಗುವಷ್ಟು ಕಾಯಿ ತುರಿ ಉಂಟು, ಅದಕ್ಕೆ ಮುಕ್ಕಾಲು ಸೇರಿನಷ್ಟು ಸಕ್ಕರೆ. ಓಕೆ. ಸಕ್ಕರೆ ಹಾಕ್ತೇನೆ ಪಾಕಕ್ಕೆ. ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಬೇಕು ಪಾಕಕ್ಕೆ. ಇದು ಮುಕ್ಕಾಲು ಸೇರು ಅಂದ್ರೆ ಎಷ್ಟು? 1 kg ಸಕ್ಕರೆ ಬರ್ತದ? ಮುಕ್ಕಾಲು kg ಬರ್ತದೆ. ಇದೀಗ 1 kgದ್ದು ಸೇರು, ಅದು ಮುಕ್ಕಾಲು kg. ಸರಿ ಸರಿ. ಇದೊಂದು ಎಷ್ಟು ಹೊತ್ತು ಬೇಕು ಪಾಕ ಆಗಲಿಕ್ಕೆ? ಇದೊಂದು ಪಾಕ ಆಗ್ಲಿಕ್ಕೆ ಒಂದು 20 ನಿಮಿಷ ಬೇಕು. 20 ನಿಮಿಷ. ಮತ್ತೆ ಇದು ಪಾಕ ಆದ ಮೇಲೆ ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕ್ಬೇಕು. ಅದು ಹಾಕಿದ್ಮೇಲೂ ಮತ್ತೆ 20 ನಿಮಿಷ ಬೇಕಂದ್ರೆ ಅದು ನೀರು ಬಿಡುತ್ತ, ಅದು ಪಾಕ ಬಿಡುತ್ತ. ಅದೊಂದು ಸ್ವಲ್ಪ ಗಟ್ಟಿ ಆಗ್ಬೇಕು ಬರ್ಫಿ. ಮತ್ತೆ ಇದು ಪಾಕ ಆಗಿದೆ ಅಂತ ಹೇಳಿ ನೋಡ್ಲಿಕ್ಕೆ? ಪಾಕ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಹೀಗೆ ಮಾಡಿದಾಗ ಇದು ಇಲ್ಲಿ ಗಟ್ಟಿ ಬಂದ್ರೆ ಇದು ಪಾಕ ಅಂದ್ರೆ ನಮ್ಗೆ ಕೈಗೆ ಸಿಕ್ಕಿದ್ರೆ ಪಾಕ ಆಯ್ತಂತ ಲೆಕ್ಕ. ಹಾ, ಇದೀಗ ಇನ್ನು ಆಗ್ಲಿಲ್ಲ ಅಂದ್ರೆ ಆಗ್ಬೇಕಷ್ಟೇ. ಮತ್ತೆ ನಿಮ್ಮ ಮನೆ ಇರ್ಲಿ, ನಿಮ್ಮ ತವರ ಮನೆ? ನನ್ನ ತಾಯಿ ಮನೆ ಇಲ್ಲಿ ಸಾಲಿಗ್ರಾಮ. ಅಲ್ಲಿ ಅಂಬಲ್ಪಾಡಿಗೆ ಮದುವೆ ಮಾಡಿ. ಓಕೆ.
ನೀವು ಮನೇಲಿ ಯಾರೆಲ್ಲ ಇದ್ದೀರಿ? ಇಲ್ಲಿಯಾ? ಹೌದು. ಇಲ್ಲಿ ಈಗ ನಾನು, ನನ್ನ ಯಜಮಾನ್ರು ಮತ್ತೆ ನನ್ನ ಮಾವ ಇರೋದು, 3 ಜನ. ಮತ್ತೆ ಅವ್ರ ತಮ್ಮ ಬೆಂಗಳೂರಲ್ಲಿ ಇರೋದು. ಅದೇ ಇದು ತುಂಬಾ ಹಳೆ ಮನೆ, ಕುಟುಂಬ ಹೌದು, ದೈವ ದೇವರಿರುವ ಮನೆ. ಮನೆಗೆ 100 ವರ್ಷ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. 120 ವರ್ಷ ಆಯ್ತು ಹೇಳ್ತಾರೆ. ಮತ್ತೆ ಇದು ದೈವದ ಮನೆ ಆದ್ರಿಂದ ಎಲ್ಲರೂ ಹೇಗಿರ್ತದೆ? ಅಂದ್ರೆ ಎಲ್ಲ ಕುಟುಂಬದವರೆಲ್ಲ ಇಲ್ಲಿಗೆ ಬರ್ತಾರೆ. ಮತ್ತೆ ನಮ್ಮ ಮನೆಯಲ್ಲಿ 10 ದಿನ ಅಂದ್ರೆ 9 ದಿನ ರಾತ್ರಿ ನವರಾತ್ರಿ ಪೂಜೆ, 10ನೇ ದಿನ ವಿಸರ್ಜನಾ ಪೂಜೆ ಇತ್ತು. ಆಗ ದಿನ ಸಹ ಅಂದ್ರೆ ರಾತ್ರಿಗೆ ಒಂದು 50ರಿಂದ 60 ಜನ ಸಹ ಬರ್ತಾರೆ ಕುಟುಂಬದಲ್ಲಿ. ಡೈಲಿ. ಹೌದು. ಮತ್ತೆ ಲಾಸ್ಟ್ ದಿನ ಒಂದು 200 ಜನರವರೆಗೆ ಆಗ್ತದೆ. ತುಂಬಾ ಭಕ್ಷ್ಯಗಳನ್ನೆಲ್ಲ ಮಾಡ್ತೇವೆ ನಾವು. ಫ್ಯಾಮಿಲಿ ಎಲ್ಲ ಮಾತ್ರ? ಫ್ಯಾಮಿಲಿ, ಕುಟುಂಬದವರು ಅಂದ್ರೆ ಮದುವೆ ಆಗಿ ಹೋದವರು ಸಹ ಎಲ್ಲರೂ ಸಹ ಬರ್ತಾರೆ. ಮತ್ತೆ ಇಲ್ಲಿ ಅಷ್ಟಮಿ ಪೂಜೆ ಉಂಟು, ಆಮೇಲೆ ಚೌತಿ ಉಂಟು, ಆಮೇಲೆ ಮಾಲಯ, ಮತ್ತೆ ದೈವಕ್ಕೆ ಭೋಗ. ಚೌತಿ ಗಣಪತಿ ಎಲ್ಲ ಇರ್ತೀರಾ? ಇಲ್ಲ, ಗಣಪತಿ ಇಲ್ಲ, ಫೋಟೋದಿದೆ. ನೈವೇದ್ಯಕ್ಕೆಲ್ಲ ಇರ್ತದೆ. ಏನೆಲ್ಲ ತಿಂಡಿ ಖಾದ್ಯ ಎಲ್ಲ ಭಕ್ಷ್ಯ ಎಲ್ಲ ಮಾಡ್ತೀವಿ? ನವರಾತ್ರಿಗೆ ಪ್ರತಿದಿನ ಹೈಗ್ರೀವ ಅಂತೇಳಿ ಮಾಡ್ತೇವೆ. ಮತ್ತೆ ವಿಸರ್ಜನಾ ಪೂಜೆ ದಿನ ಸ್ವಲ್ಪ ಜೋರಾಗಿ ಮಾಡ್ತೇವೆ. ಅಂದ್ರೆ ಚಕ್ಕುಲಿ, ಅತ್ರಸ, ಮತ್ತೆ ಲಾಡ್ ಅದೆಲ್ಲ ಮಾಡ್ತೇವೆ. ಎಲ್ಲ ಇಲ್ಲೇ ಮಾಡುದು? ಹೌದು, ಇಲ್ಲೇ ಮಾಡುದು. ಹೌದು, ಎಲ್ಲ ಸೇರಿ ಮಾಡುದು. ಹೌದು. ಹಾಗೆಂದು ವರ್ಷ ಗಮ್ಮತ್ ಇರ್ತದೆ. ಹೌದು, ಪೂಜೆ ಎಲ್ಲ ಹೌದು. ನವರಾತ್ರಿ ಅಂದ್ರೆ ತುಂಬಾ ಜೋರೇ ಇರುತ್ತೆ. ಹೌದು. ಇದೀಗ ಸಕ್ಕರೆ ಪಾಕ ಮಾಡುವಾಗ ಅದರದ್ದು ಮಡ್ಡು ಅಂತೇಳಿ ಬರುತ್ತೆ ಸೈಡ್, ಅದು ತೆಗಿಬೇಕು. ಅದಕ್ಕೆ ಸ್ವಲ್ಪ ಹಾಲು ಹಾಕಿದ್ರೆ ಆಯ್ತು. ಹಾಲನ್ನು 1 ಚಮಚ ಅಥವಾ 2 ಚಮಚದಷ್ಟು ಹಾಲು ಹಾಕಿದ್ರೆ ಸಾಕು. ಅದು ಮಡ್ಡು ಪೂರ್ತಿ ಅದ್ರ ಜೊತೆ ಬರ್ತದೆ ಸೈಡಿಗೆ. ಇದೊಂದು ಹೊಸ ಟೆಕ್ನಿಕ್ ಅಲ್ಲ? ಇದೆಲ್ಲ ಎಲ್ಲಿ ಕಲ್ತ್ಕೊಂಡು ಬಂದ್ರಿ ನೀವು ಸ್ವೀಟ್ಸ್ ಎಲ್ಲ ಮಾಡ್ಲಿಕ್ಕೆ? ಅಂದ್ರೆ ನಂಗೆ ಮೊದ್ಲೆಂತ ಸಹ ಬರುದಿಲ್ಲ, ಮದುವೆ ಆದ ಮೇಲೆ ನಾನು ಕಲ್ತದ್ದು. ಎಂತೆಲ್ಲ ನೀವು ಮಾಡ್ತೀರಿ ಸ್ವೀಟ್ಸ್ ಅಲ್ಲಿ ಎಲ್ಲ? ಸ್ವೀಟ್ಸ್ ಅಲ್ಲಿ ಲಾಡ್ ಮಾಡ್ತೇನೆ, ಆಮೇಲೆ ಇದು ಮತ್ತೆಂತ ಅತ್ರಸ ಮಾಡ್ತೇನೆ, ಆಮೇಲೆ ಇದು ಕಾಯಿ ಬರ್ಫಿ, ಆಮೇಲೆ ಸಾಟ್ ಮಾಡ್ತೇನೆ. ಅಂದ್ರೆ ಮಾವಿನಕಾಯಿ ಸಾಟ್, ಆಮೇಲೆ ಚಕ್ಕುಲಿ, ಖಾರ ಕಡ್ಡಿ. ಈ ಫಂಕ್ಷನ್ ಎಲ್ಲ ಇದ್ದಾಗ ಸಿಹಿ ಎಲ್ಲ ನೀವೇ ಮಾಡುದಾ? ನೀವೇ ಮಾಡುದು, ಎಕ್ಸ್ಪರ್ಟ್ ಆಗಿದೆ. ಮತ್ತೆ ಬೇರೆ ಫ್ರೀ ಟೈಮ್ ಅಲ್ಲೆಲ್ಲ ನೀವು ನಾರ್ಮಲ್? ನಾನಂದ್ರೆ ವರ್ಕ್ ಮಾಡ್ತಿದ್ದೆ. ಏನ್ ಮಾಡ್ತಿದ್ದೆ? ನಾನು ಅಲ್ಲಿ DC ಆಫೀಸಲ್ಲಿ ಇರೋದು. ಹೌದಾ? DC ಆಫೀಸ್, ಉಡುಪಿ DC ಆಫೀಸ್. ಇದೀಗ ಪಾಕ ಆಯ್ತು ಈಗ. ಅಂದ್ರೆ ಸ್ವಲ್ಪ ಮಿಠಾಯಿ ಟೈಪ್ ಒಂಥರ ಗಟ್ಟಿ ಪಾಕ ಆಗ್ತದೆ. ಅಂದ್ರೆ ಇದು ಗಟ್ಟಿ ಪಾಕ ಆದ್ರೆ ನಾವೀಗ ಕಾಯಿ ತುರಿ ಹಾಕಿದಾಗ ಅದು ನೀರು ಬಿಡ್ತದೆ. ಇದೀಗ ಕಾಯಿ ತುರಿ ಹಾಕುದ? ಕಾಯಿ ತುರಿ ಹಾಕ್ತೇನೆ. ಕಾಯಿ ತುರಿ ಹಾಕಿದ್ಮೇಲೆ ಪಾಕ ನೀರು ಹಾಕ್ತದ. ಅಂದ್ರೆ ಈಗ ಒಂದು 20 ನಿಮಿಷದವರೆಗೆ ಸ್ಲೋ ಅಲ್ಲಿ ಇದು ಮಾಡ್ತಾ ಇರ್ಬೇಕು, ಪಾಕ ಮಾಡ್ತಾ ಇರ್ಬೇಕು. 20 ನಿಮಿಷ ಮಿಡ್ ಸಿಮ್ ಅಲ್ಲಿ. ಇದು ತಿರುಗಿಸ್ತಾ ಇರ್ಬೇಕು? ಹೌದು, ತಿರುಗಿಸ್ತಾ ಇರ್ಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡಿತದೆ. ಹೌದು. ಇದ್ರ ಮಧ್ಯದಲ್ಲಿ ತುಪ್ಪ ಏನಾದ್ರು ಹಾಕ್ಲಿಕ್ಕೆ? ಹೌದು, ಅಂದ್ರೆ ಅದು ಲಾಸ್ಟಿಗೆ ಒಂದ್ ಸ್ವಲ್ಪ ಹಾಕುದು, ಒಂದು ಸ್ವಲ್ಪ ಗಟ್ಟಿ ಆಗುವಾಗ ಹಾಕುದು. ಹೆಚ್ಚು ತುಪ್ಪ ಬೇಕಂತ ಇಲ್ಲ, ಅಂದ್ರೆ ಕಾಯಿಯಲ್ಲೇ ಇದು ಎಣ್ಣೆ ಅಂಶ ಇರುವಾಗ ತುಪ್ಪ ಬೇಕಂತ ಇಲ್ಲ, 1-2 ಚಮಚ ಸಾಕು. ಮತ್ತೆ ಗೋಡಂಬಿ ಎಲ್ಲ ಹಾಕ್ಬೇಕಂತೇನಿಲ್ಲ. ಇದೀಗ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸು, ಒಂದು ಚಮಚ ಅಥವಾ 2 ಚಮಚದಷ್ಟು. ಅಂದ್ರೆ ಕಡಲೆ ಹಿಟ್ಟು ಹಾಕಿದ್ರೆ ಟೇಸ್ಟ್ ಒಂದು ಸ್ವಲ್ಪ ಬೇರೆ ಇರುತ್ತೆ, ಮತ್ತೆ ಸ್ವಲ್ಪ ಅಂಟು ಸಹ ಬರುತ್ತೆ. 1-2 ಚಮಚದಷ್ಟು ಹಾಕ್ತೇವೆ. ಇದೊಂದು 10-12 ನಿಮಿಷ ಆಗುವಾಗ ಇದು ಕಡಲೆ ಹಿಟ್ಟು ಹಾಕಬೇಕು. ಹೌದು. ಇದು ಇಷ್ಟು ಐಟಮ್ ಅಲ್ಲಿ ಮಾಡಿದ್ರೆ ಒಂದು ಅಂದಾಜು ಎಷ್ಟು ಸ್ಲೈಸ್ ಪೀಸ್ ಆಗ್ಬೋದು? ಇದೊಂದು 30 ಪೀಸ್ ಸಿಗ್ಬೋದು. ಇನ್ನೇನು ನಮ್ಮ ತುಳುನಾಡಲ್ಲಿ ಚೌತಿ, ನಾಗರ ಪಂಚಮಿ ಎಲ್ಲ ಹಬ್ಬ ಎಲ್ಲ ಬರ್ತಾ ಉಂಟು.
ಸ್ವೀಟ್ ನಮ್ಮ ಹೇಳಿಕೊಟ್ಟಿದ್ದಾರೆ ಯಾವ ರೀತಿ ಮಾಡೋದು ತೆಂಗಿನ ಕೊಬ್ಬರಿಯಿಂದ. ನೀವು ಸಹ ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹಬ್ಬ ಹರಿದಿನದಲ್ಲಿ ಹೇಗಾಗ್ತದೆ ಅಂತ ಹೇಳಿ ನೋಡಿ. ಸ್ವಲ್ಪ ಗಟ್ಟಿ ಆಗ್ತಾ ಬಂತು, ಅದಕ್ಕೊಂದು 2ರಿಂದ 3 ಚಮಚದಷ್ಟು ತುಪ್ಪ ಹಾಕುವ. ತುಪ್ಪ ಹೆಚ್ಚು ಬೇಕಂತ ಇಲ್ಲ, ಹಾಕ್ಲೇಬೇಕಂತ ಇಲ್ಲ, ಅದು ಎಣ್ಣೆ ಬಿಡ್ತದಲ್ಲ ಹಾಗಾಗಿ. ಸ್ವಲ್ಪ ಏಲಕ್ಕಿ ಪುಡಿ ಮಾಡಿದ್ದು ಹಾಕುವ ಪರಿಮಳ. ಇದೀಗ ರೆಡಿ ಆಯ್ತು. ರೆಡಿ ಆಯ್ತಾ? ಹಾಂ, ಅದು ಬಟ್ಲಿಗೆ ಹಾಕಿ ಸ್ವಲ್ಪ ತಣಿಲಿಕ್ಕೆ ಇಡುವ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಪೀಸ್ ಬರುತ್ತಲ್ಲ, ತುಪ್ಪ ಹಾಕಿದ್ರೆ ಬೇಗ ಹೇಳ್ತದೆ ಮೇಲೆ. ನೀವು ಮತ್ತೆ ಗಟ್ಟಿ ಆಗ್ಲಿಕ್ಕೆ ಎಷ್ಟು ಹೊತ್ತು ಬೇಕಿಂತ? ಅದು 1 ಗಂಟೆ ಹೊತ್ತಾದ್ರೂ ಬಿಡ್ಬೇಕು. ಆಗ ನಿಮಗೆ ಒಳ್ಳೆ ಪೀಸ್ ಬರ್ತದೆ. ಹೌದು. ಕಟ್ ಮಾಡ್ಲಿಕ್ಕೆ ಸುಲಭ. ಇದೀಗ ಬಟ್ಲಿಗೆ ಹಾಕಿ ಒಂದು 5 ನಿಮಿಷದ ನಂತರ ಪೀಸ್ ಮಾಡುವ. ಅಂದ್ರೆ ತುಂಬಾ ಬಿಸಿ ಚಪ್ಪೆ ಆದ ಮೇಲೆ ಪೀಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಒಡಿತದೆ. ಈಗಲೇ ಸ್ವಲ್ಪ ಪೀಸ್ ಮಾಡಿ ಇಡು. ನೀವು ಕೊಕೊನಟ್ ಬರ್ಫಿ ಹೇಗೆ ಮಾಡೋದು ಅಂತ ಹೇಳಿ ಎಲ್ಲ ನೋಡಿ ಬಂದ್ರಿ. ಮತ್ತೆ ಈ ಮನೆಗೆ ಸಂಬಂಧಪಟ್ಟಂತ ನಮ್ಮ ಹಿರಿಯ ವ್ಯಕ್ತಿ ಎಲ್ಲಿದ್ದಾರೆ ಅವರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ. ನಿಮ್ಮದು ಪರಿಚಯವನ್ನು ಹೇಳ್ಬೋದಾ? ನನ್ನ ಪರಿಚಯ ಅಂದರೆ, ನನ್ನ ಹೆಸರು ವ್ಯಾಸರಾಚಾರ್ಯ, ಮತ್ತು ನಮ್ಮ ತಂದೆಯ ಹೆಸರು ಶಿಲ್ಪಿ ಗಂಗಾಧರ ಆಚಾರ್ಯ. ನಾನು ಶಿಲ್ಪ ಕುಟೀರ ಎಂಬ ಮನೆಯಲ್ಲಿ ವಾಸವಾಗಿದ್ದೇನೆ. ಇದು ಈ ಮನೆ ಸಾಧಾರಣ 120 ವರ್ಷದ ಹಳೆ ಮನೆ. 120 ವರ್ಷದ ಹಳೆ ಮನೆ ಆಗಿದೆ. ಮತ್ತೆ ಇದು ದೈವದೇವರ ಮನೆ ಅಲ್ಲ? ಹೌದೌದು. ನಮ್ಮ ಕುಟುಂಬದ ಹಿರಿಯ ಮನೆ ಇದೆ. ನಮ್ಮಲ್ಲಿ ದೇವಸ್ಥಾನವಿದೆ, ಮತ್ತು ಅಲ್ಲಿ 9 ದಿವಸ ನವರಾತ್ರಿ ಸಹ ಉಂಟು. ಮತ್ತು ಕುಟುಂಬಸ್ಥರೆಲ್ಲ ನವರಾತ್ರಿಗೆಲ್ಲ ಬರ್ತಾರೆ. ಮತ್ತು ಮಾಲಾಯ ಕಾರ್ಯಕ್ರಮ, ಚೌತಿ ಕಾರ್ಯಕ್ರಮ ಎಲ್ಲ ಆಗ್ತಾ ಉಂಟು. ಹಿರಿಯರು ಮಾಡ್ಕೊಬಂದದ್ದು ನಾವು ಸಹ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಮತ್ತು ವಿಶೇಷ ಇದ್ದರೆ ಉಂಟಲ್ಲ, ನಮ್ಮ ತಂದೆಯವರು ಶಿಲ್ಪಿ ಗಂಗಾಧರ ಆಚಾರ್ಯ ಅಂತ. ಅವರು ಉಡುಪಿ ಬೆಳ್ಳಿ ರಥ, ಕಟೀಲು ದೇವಸ್ಥಾನ, ಆಣೆಗುಡ್ಡೆ ದೇವಸ್ಥಾನ, ಆಣೆಗುಡ್ಡೆ ರಥ, ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದ ರಥ ಇದೆಲ್ಲ ಮಾಡಿದವರು, ಮಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲ ಅವರೇ ಮಾಡಿದ್ದು. ಹೌದೌದು, ಉಡುಪಿ ಬೆಳ್ಳಿ ರಥದ. ಮತ್ತು ನಮ್ಮ ಕುಟುಂಬದ ಕೃಷ್ಣ ದೇವಸ್ಥಾನ, ಉಡುಪಿ ಶ್ರೀಕೃಷ್ಣ. ಮತ್ತು 1941ರಲ್ಲಿ ಪಲಿಮಾರು ಮಠ ಅವರು ನಮ್ಮ ತಂದೆಯವರು ಇದು ಮಾಡಿದ್ದು. ಶ್ರೀರ ಮಠ ನಮ್ಮ ಅಜ್ಜ. ನಮ್ಮ ಕುಟುಂಬ ಎಲ್ಲ ಮಠ ಸಂಸ್ಥಾನ ದೇವಸ್ಥಾನ ಇದೆ. ಹೌದು, ಇಡೀ ಮಠ ಉಡುಪಿಯಲ್ಲಿ ಎಷ್ಟು ಮಠ ಉಂಟ, 8 ಮಠ ಉಂಟಲ್ಲ, ಅದರಲ್ಲಿ 4-5 ಮಠ ನಮ್ಮ ಕುಟುಂಬದವರಿಗೆ, ಶಿಲ್ಪಿಗಳೆಲ್ಲ ಎಲ್ಲ. ಮತ್ತು ನೀವು ತುಂಬ ಎಜುಕೇಷನ್ ಆಗಿದೆ ಅಂತ ಎನಿಸ್ತದೆ. ನೀವು ಏನು ಎಜುಕೇಷನ್ ಮಾಡಿದ್ದೀರಿ? ನಾನು ಎಜುಕೇಷನ್ PUC. ಒಳ್ಳೆ ಇಂಗ್ಲೀಷ್ ಮಾತಾಡ್ತಾರೆ. PUC ಮಾಡಿದ್ರಿ ಇಲ್ಲಿ ಅಲ್ಲ, ಮುಂಬೈಯಲ್ಲಿ. ಮಹಾರಾಷ್ಟ್ರದಲ್ಲಿ PUC ಅಲ್ಲ, ಇಲ್ಲಿ ಪ್ರೀ ಯೂನಿವರ್ಸಿಟಿ ಅಲ್ಲ, ಅಲ್ಲಿ ಇಂಟರ್ಮೀಡಿಯೇಟ್ PUC ಅಲ್ಲಿ. ಈಗದು ಒಂದು ಡಿಗ್ರಿ ಆಗ ಒಂದು SLC PUCಗೆ ಸಮ. ಆಗ ಕಷ್ಟ ಇರ್ತದೆ. ಈಗ SLC ಡಿಗ್ರಿ ಆದವರಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಗೊತ್ತಿಲ್ಲ. ಗೊತ್ತಾಯ್ತು. ಆವಾಗ ನಮ್ಮ ಶಿಕ್ಷಣ ಅಂದರೆ ಭಯಂಕರ ಇತ್ತು. ಎಲ್ಲ ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅಂಬಲಪಾಡಿಯಲ್ಲಿ ಮುಖ್ಯ ಪ್ರಾಣೋಪಾಧ್ಯಾಯ ಇದ್ದಿದ್ದರು. ಅವರ ಅಮಾವಾಸ್ಯೆ ಹುಣ್ಣಿಮೆ ಅದು ಇದು ತಿಥಿ ವಾರ ನಕ್ಷತ್ರ ಇದೆಲ್ಲ ನಮಗೆಲ್ಲ ಸಣ್ಣದಿರುವಾಗಲೇ ಹೇಳಿಕೊಡ್ತದೆ. ಹೌದು, ಅದರಿಂದ ಸಾಧಾರಣ ಮಟ್ಟಿಗೆ ಅಷ್ಟು ಗೊತ್ತಿಲ್ಲ, ಅದು ಸಾಧಾರಣ ಮಟ್ಟಿಗೆ ನಾವು ಅಂದಾಜು ಮಾಡ್ಬೋದು. ಮತ್ತು ನನಗೆ 2 ಹುಡುಗರು. ಒಬ್ಬ ದೊಡ್ಡವನ ಹೆಸರು ಶ್ರೀಧರ,
ಮತ್ತು ಬ್ರಕೆಟ್ನಲ್ಲಿ ದೀಪು ಅಂತ, ಅವ ಆದರ್ಶ, ಅವ ಬ್ಯಾಂಗ್ಳೂರಿನಲ್ಲಿದ್ದಾನೆ. ಟೊಯೋಟೋದಲ್ಲಿ ಆಟೋಮೊಬೈಲ್ ಪ್ಲಸ್ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಅಲ್ಲಿ ಬೆಂಗಳೂರಿನಲ್ಲಿದ್ದಾನೆ. ಈಗ ನಮ್ಮ ಮನೆಯಲ್ಲಿ ಇಲ್ಲಿ ನನ್ನ ಮಗ, ನನ್ನ ಸೊಸೆ, ಮತ್ತು ಈ ಕುಟುಂಬದ ಆಜುಬಾಜುಯಲ್ಲಿ ನಮ್ಮ ಕುಟುಂಬಸ್ಥರಲ್ಲಿ ಆ ಥರ ಒಂದು ಕಂಪೌಂಡ್ನಲ್ಲಿ ಇದ್ದೇವೆ. ಹೌದು. ಮುಂಚೆ ಈ ಮನೆಯಲ್ಲಿ ಒಂದೆಷ್ಟು ಫ್ಯಾಮಿಲಿ ಇದ್ರು? ಆವಾಗ 32 ಜನ, 32. ಕೂಡು ಕುಟುಂಬ. ಕೂಡು. ಮತ್ತೆ ಇವರ ಹಿರಿಯ ಮಗ ಅಲ್ಲ? ಹಿರಿಯ ಮಗ. ಹಿರಿಯ ಮಗ. ನಿಮ್ಮದೊಂದು ಪರಿಚಯ ಮಾಡ್ಬೋದಾ? ನನ್ನ ಹೆಸರು ಶಶಿಧರ ಆಚಾರ್ಯ ಅಂತ. ನಾನು ಅಂತೇಳಿದರೆ ಈ ಶಿಲ್ಪ ಕುಟುಂಬದಲ್ಲಿ ಜನಿಸಿರುತ್ತೇನೆ. ನನ್ನ ತಂದೆ ಹೆಸರು ವ್ಯಾಸರಾಯ ಆಚಾರ್ಯ ಅಂತ. ಆ ಪ್ರಕಾರವಾಗಿ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಇದು ಏನು ದೈವ ದೇವರಿರುವಂಥ ಮನೆ ಇದು. ಮತ್ತು ಮುಂಚೆ ಇಂದಿನ ಕಾಲದಲ್ಲಿ ನ್ಯಾಯ ತೀರ್ಮಾನ ಆಗಿರುವಂಥ ಪಾಟೇಲ್ರ ಮನೆ ಥರ ಇಲ್ಲಿ ನ್ಯಾಯ ತೀರ್ಮಾನ ಆಗ್ತಿದೆ. ಇಲ್ಲಿ ಆಗ್ತಿದೆ. ನಮ್ಮ ವಿಶ್ವಕರ್ಮರ ಇದು ಸತ್ಯ ಚಾವಡಿಯಾಗಿ ಇಲ್ಲಿ ನಾವು ಇಲ್ಲಿ ಇದು ಮಾಡ್ತಿದ್ವಿ. ಹಿಂದಿನವರು ಮಾಡ್ತಿದ್ರು. ಹಾಗಾಗ್ಲಿಕ್ಕೆ ಹೋಗಿ ಅದು ಈಗ ಪವರ್ಫುಲ್ ಇದೆ. ಇಲ್ಲಿ ಮನೆಯಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ದೇವಿಗೆ ಸಂಬಂಧಪಟ್ಟ ಗೌರಿ ಶಂಕರ ಮತ್ತು ಈಶ್ವರ ಪಾರ್ವತಿ ಮತ್ತು ಅನ್ನಪೂರ್ಣೇಶ್ವರಿ, ಶ್ರೀಲಕ್ಷ್ಮಿ, ಇಷ್ಟು ದೇವರುಗಳಿದ್ದಾರೆ ಇಲ್ಲಿ. ಮತ್ತು ನಿತ್ಯ ಪೂಜೆ ಇದೆ. ಮತ್ತು ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಪೂಜೆ ಪುರಸ್ಕಾರ ಎಲ್ಲ ಆಗ್ತಾ ಇದೆ. ಇದನ್ನು ಯಾರು ನೀವೇ ಮಾಡೋದಾ? ಈಗ ಅದಂತ ಹೇಳಿದ್ರೆ ಮುಂಚೆ ನಮ್ಮ ತಂದೆಯವರು ಮಾಡ್ತಿದ್ರು. ಈಗ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುವುದರಿಂದ ಹಾಗಾಗಿ ನನಗೆ ಇದು ಕೊಟ್ಟಿದ್ದಾರೆ. ಕೂಡ ಇನ್ನು ಜೀರ್ಣೋದ್ಧಾರ ಆಗುವ ಇದಿದೆ, ಆಗ್ಬೇಕು ಹೊಸದಾಗಿ. ಹಾಗಾಗಿ ಇಲ್ಲಿ ನಮ್ಮ ಶಕ್ತಿಗಳು ಅಂದರೆ ಜನಗಳೆಲ್ಲ ತುಂಬ ಬರ್ತಾರೆ. ಅವರ ಏನೋ ಒಂದು ಹರಕೆ ಹೇಳಿದರೆ ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗ್ತದೆ. ಮತ್ತೆ ಇದು ಮನೆದ ಹೆಸರು ಶಿಲ್ಪ ಕುಟೀರ ಅಂತ ಹೇಳಿದ್ರಲ್ಲ, ಈ ಶಿಲ್ಪ ಕುಟೀರ ಅಂತ ಯಾಕೆ ಹೆಸರು ಬಂತು? ಮುಂಚೆ ಶಿಲ್ಪಿಗಳೇ ಆಗಿ ಹೋದವರು ಈ ಮನೆ. ಹಾಗೆ ಶಿಲ್ಪಿ ಇದ್ದದ್ರಿಂದ ಶಿಲ್ಪ ಕುಟೀರ ಅಂತ ಎಲ್ಲ ಮಾಡುವುದು ಶಿಲ್ಪಶಾಸ್ತ್ರ ಪ್ರಮಾಣ. ಹಿಂದಿನ ಅಜ್ಜ ಪಿಜ್ಜ ಎಲ್ಲ ಅದಕ್ಕೆ ಶಿಲ್ಪ ಕುಟೀರ ಅಂತ ಇಟ್ಟಿದೆ. ನಿಮ್ಮ ಮನೆತನದಿಂದ ಸುಮಾರು ಈತ ಶಿಲ್ಪ ಎಲ್ಲ ಕೆಲಸ ಆಗಿದೆ. ಹೌದು. ಆ ಕಾರಣಕ್ಕಾಗಿ ಶಿಲ್ಪ ಕುಟೀರ ಅಂತ ಹೇಳಿ ಹೆಸರು. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆಯ 120 ವರ್ಷದ ಹಳೆಯ ಮನೆಯ ಇತಿಹಾಸ, ಮಳಿಗೆ ಮನೆಯ ಇತಿಹಾಸ ಮತ್ತು ಇವರೆಲ್ಲರ ಪರಿಚಯ ಮಾಡಿಕೊಟ್ಟಿದ್ದೇನೆ. ಒಂದು ಅದ್ಭುತವಾದ ಕೋಕೋನಟ್ ಬರ್ಫಿ ಇಲ್ಲಿ ರೆಡಿಯಾಗಿದೆ. ಒಂದು ಕೋಕೋನಟ್ ಬರ್ಫಿಯನ್ನು ಯಾವ ರೀತಿ ಮಾಡೋದು ಅಂತೇಳಿ ಪರ್ಫೆಕ್ಟಾಗಿ ಒಂದು ಹೇಳಿಕೊಟ್ಟಿದ್ದಾರೆ. ನಿಮಗೆಲ್ಲ ಯಾವುದೆಲ್ಲ ಸಾಮಗ್ರಿ ಬೇಕು, ಒಂದು 2-3 ಐಟಮ್ ಯೂಸ್ ಮಾಡಿ ಕೋಕೋನಟ್ ಬರ್ಫಿ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಟ್ಟಿದ್ದಾರೆ. ಭಾರಿ ಒಳ್ಳೆ ಪರಿಮಳ ಬರ್ತಾ ಉಂಟು ತೆಂಗಿನಕಾಯಿದ್ದು. ಇದೊಂದು ರೆಸಿಪಿ ನಮಗೂ ಹಾಗೂ ನಮ್ಮ ವೀಕ್ಷಕರಿಗೆ ತೋರಿಸಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ. ಇನ್ನೇನು ಹಬ್ಬ ಎಲ್ಲ ಬರ್ತಾಯಿದೆ, ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಮತ್ತು ಕಮೆಂಟಲ್ಲಿ ಇವರಿಗೆ ಧನ್ಯವಾದ ಕೂಡ ಹೇಳಿ. ಮತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ, ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ನಿಕ್ಸ್ ಮಸಾಲ ಹಾಗೂ ಸ್ವಯಂಭೂ ಕನ್ಸ್ಟ್ರಕ್ಷನ್ ಇವರು ನಮಗೆ ಸ್ಪಾನ್ಸರ್ ಮಾಡಿರ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ನಿಕ್ಸ್ ಮಸಾಲ ಇಲ್ಲೆಲ್ಲ ಲೋಕಲ್ ಸ್ಟೋರ್ಗಳೆಲ್ಲ ನಿಮಗೆ ಸಿಗ್ತದೆ. ಆಮೇಲೆ ಸ್ವಯಂಭೂ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್, ಇವರು ವುಡ್ ವರ್ಕ್ಸ್ ಮತ್ತು ಬಿಲ್ಡಿಂಗ್ ವರ್ಕ್ಸ್ ಎಲ್ಲ ಮಾಡ್ತಾರೆ. ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ನಂಬರ್ ಕೂಡ ನಾನು ಹಾಕಿರ್ತೇನೆ ಸ್ಕ್ರೀನಲ್ಲಿ. ಈಗ ಟೇಸ್ಟ್ ಮಾಡುವಲ್ಲ, ಮುಂಚೆ ಮಾಡಿದ್ದೀರಲ್ಲ ನೀವು? ಇದು ಸುಮಾರು ಸರ್ತಿ ಮಾಡ್ತೀರಿ. ಮುಂಚೆದಕ್ಕೂ ಮತ್ತೆ ಈಗ ಮಾಡಿದ್ದಕ್ಕೂ ಹೇಗಿದೆ ಅಂತ ಹೇಳಿ. ಅಂದ್ರೆ ಮೊದಲಿಗಿಂತ ಈ ಸಲದ್ದು ಸ್ವಲ್ಪ ಚಂದ ಬಂದಿದೆ. ನೀವು ಹಾಗೆ ಟೇಸ್ಟ್ ನೋಡಿದ್ರಿ? ಒಳಗೆ ನೋಡ್ಕೊಂಡು ಬಂದಿದ್ದಾರೆ. ಟೇಸ್ಟ್ ನೋಡಿ. ಒಳ್ಳೆಗಿದೆ. ಹೌದು. ಕೋಕೋನಟ್ ಬರ್ಫಿ ಭಾರಿ ಒಳ್ಳೆಯಾಗಿದೆ. ನಮ್ಮ ಈ ಬೇಕರಿಯಲ್ಲಿ ಮಾಡ್ತಾರಲ್ಲ ಅದೇ ಟೈಪ್ ಆಗಿದೆ. ತೆಂಗಿನ ರುಚಿ ಉಂಟಲ್ಲ ಭಾರಿ ಒಳ್ಳೆ ಸಿಗ್ತಾ ಉಂಟು. ಸಕ್ಕರೆ ಪಾಕ ಎಲ್ಲ ಕರೆಕ್ಟಾಗಿದೆ. ತೆಂಗಿನ ತುರಿವು ಹಾಗೆ ಸಕ್ಕರೆ ಪಾಕಕ್ಕೂ ಎಲ್ಲ ಕರೆಕ್ಟಾಗಿದೆ. ಧನ್ಯವಾದಗಳು. ಮತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ನಿಕ್ಸ್ ಮಸಾಲ ಅವರು ಸಣ್ಣ ಒಂದು ಮಸಾಲ ಐಟಮನ್ನು ಕೊಟ್ಟಿದ್ದಾರೆ.
ದಯವಿಟ್ಟು ಸ್ವೀಕರಿಸಿ ಮತ್ತು ಇದರದ್ದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಮತ್ತು ನಿಕ್ಸನ್ನು ಇಲ್ಲಿ ಲೋಕಲೆಲ್ಲ ಸಿಗ್ತದೆ, ಅದನ್ನು ಯೂಸ್ ಮಾಡಿ. ಮತ್ತು ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಇವರು ಒಂದು ಸಣ್ಣದು ಗಿಫ್ಟನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಓಪನ್ ಮಾಡಿ. ನೀವು ಕೂಡ ಮನೆಯಲ್ಲಿ ಗಿಡಗಳನ್ನು ನೀಡಿ ಪರಿಸರ ರಕ್ಷಿಸಿ, ಪರಿಸರವನ್ನು ಉಳಿಸಿ. ಮತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಕೊಕೊನಟ್ ಬರ್ಫಿಯನ್ನು ಮಾಡಿ ತೋರಿಸಿದ್ದಾರೆ, ತುಂಬ ಒಳ್ಳೆಯಾಗಿತ್ತು. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಚಾನಲ್ ಕಡೆಯಿಂದ ಇವರಿಗೊಂದು ಸಣ್ಣ ಕಿರು ಕಾಣಿಕೆ ದಯವಿಟ್ಟು ಸ್ವೀಕರಿಸಿ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಭಾಗವಹಿಸಿ ಹೇಗೆ ಅನಿಸಿತು? ತುಂಬಾ ಖುಷಿ ಆಯ್ತು. ಫಸ್ಟಿಗೆ ತುಂಬಾ ಹೆದರಿಕೆ ಇದ್ದಿತ್ತು, ಮತ್ತೆ ಮಾಡುವಾಗ ಖುಷಿ ಆಯ್ತು. ಹೌದು. ನೋಡಿದ್ರ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಒಂದು ಹೊಸ ವ್ಯಕ್ತಿಯೊಟ್ಟಿಗೆ ಹೊಸ ಒಂದು ಮನೆಗೆ ಹೋಗಿ ನಾವು ಹೊಸ ರೆಸಿಪಿಯನ್ನು ನಿಮಗೆ ತೋರಿಸ್ತೇವೆ. ಅಲ್ಲಿವರೆಗೂ ನಮಸ್ಕಾರ.